स्वागत है आपका आई न्यूज़ में। भीमा तीर के कातिल भागप्पा हरिजन के शागिर्द सुशील काले का कत्ल करने वाले 2 मुलजिमों को गोली मारकर जख्मी हालत में गिरफ्तार करके अस्पताल ले जाया गया। गुज़िश्ता रोज़ भीमा तीर के मशहूर कातिल भागप्पा हरिजन के शागिर्द सुशील काले को बेदर्दी से कत्ल कर दिया गया था। इस कत्ल के सिलसिले में मुलजिमान की गिरफ्तारी के लिए पुलिस ने विजयपुर के इटंगी हॉल गाँव में खुफिया इत्तला की बुनियाद पर छापा मारा। जब पुलिस वहां पहुंची तो मुलजिमान मोटरसाइकिल पर फरार होने की कोशिश कर रहे थे। इसी दौरान पुलिस ने फायरिंग की, जिसमें दोनों मुलजिमान के पांवों में गोलियां लगी। मुलजिमान की शनाख्त आकाश और सुभाष बगली के तौर पर हुई है। पुलिस के मुताबिक गांधी चौक के सीपीआई प्रदीप तलकरे ने सेल्फ डिफेंस खुद दफा के तहत फायरिंग की। दोनों जख्मी मुलजिमों को फौरी तौर पर जिले अस्पताल में दाखिल करवा दिया गया है, जहां उनका इलाज जारी है। पुलिस मजीद तफ्तीश में मसरूफ़ है और इस मामले को संजीदगी से लिया जा रहा है। ನಿನ್ನೆ ದಿನ ಏನು ವಿಜಯಪುರ ಸಿಟಿಯಲ್ಲಿ ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿದು ಮರ್ಡರ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿತ್ತು. ಇನ್ಸ್ಪೆಕ್ಟರ್ಗೆ ಬಂದಂಥ ಮಾಹಿತಿ ಆಧಾರದ ಮೇಲೆ ಆರೋಪಿಗಳು ಅವ್ರನ್ನ ಪತ್ತೆ ಮಾಡೋಕ್ಕೆ ಹೋಗಿರ್ತಾರೆ. ಆವಾಗ ಪೊಲೀಸರನ್ನ ನೋಡಿಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಟ್ಟಂಗಿಯಾಳ್ ರೋಡ್ ಕಡೆ ಹೋಗ್ತಿರ್ಬೇಕಾದ್ರೆ ಪೊಲೀಸರನ್ನ ತಪ್ಪಿಸ್ಕೊಂಡು ಈ ಡಿವಿಯೇಷನ್ ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ಬೈಕಲ್ಲಿ ಬಿದ್ದಿದಾಗ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಪೊಲೀಸರ ಮೇಲೂ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಆವಾಗ ಇನ್ಸ್ಪೆಕ್ಟ್ರು ಇನ್ ರಿಟೇಲಿಯೇಷನ್ನು ಗಾಳಿಯಲ್ಲಿ 3 ಗುಂಡು ಹಾರಿಸಿದ್ದಾರೆ. ಅದರಲ್ಲಿ ಇವರಿಬ್ಬರ ಕಾಲಿಗೆ ಗುಂಡು ಬಿದ್ದಿದೆ. ಆಮೇಲೆ ಅವ್ರದ್ದು ಕಂಟ್ರಿಮೇಡ್ ಪಿಸ್ತೂಲು ಕೂಡ ಸೀನ್ ಆಫ್ ಕ್ರೈಮಲ್ಲಿ ನಮಗೆ ಸಿಕ್ಕಿದೆ. ಈಗಾಗಲೇ ಆರೋಪಿಯನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಆಮೇಲೆ ಏನು ಗುಂಡಿನ ಹಾರಿಸುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಕೂಡ ಎಡವಿ ಬಿದ್ದಿದ್ದಾರೆ. ಸೊ ಅವ್ರಿಗೂ ಕೂಡ ಗಾಯ ಆಗಿದೆ. ಅವ್ರನ್ನೂ ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಈ ಬೈಕ್ ನೋಡಿದರೆ ಇದು ನಂಬರ್ ಪ್ಲೇಟ್ ಇಲ್ಲ, ಯಾವುದೋ ಒಂದು ಕಳ್ಳತನದಲ್ಲೇ ಇದನ್ನು ಬೈಕ್ ತಂದಿರುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಸೊ ಇನ್ವೆಸ್ಟಿಗೇಷನ್ ಇಸ್ ಆನ್. ಥ್ಯಾಂಕ್ ಯು. ಸ್ಥಳದಲ್ಲಿ ಏನೇನು ಸಿಕ್ಕು ಸರ್? ಎಷ್ಟು ಕೇಸ್ಗಳು ಸಿಕ್ಕಿದೆ ಸ್ಥಳದಲ್ಲಿ? ಈಗ ಅದನ್ನು ನೋಡಬೇಕು. ಈಗ ಸೋಕೋ ಟೀಮು ನಮ್ಮವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಎಂಟೈರ್ ಏರಿಯಾನೂ ಕೂಡ ಅವರು ಪೂರ್ತಿ ಸರ್ಚ್ ಮಾಡ್ತಾರೆ. ಸೊ ಅದು ಗೊತ್ತಾಗುತ್ತೆ. ಸರ್ ಬಿದ್ದಿರೋದು ಕಂಟ್ರಿಮೇಡ್ ಪಿಸ್ತೂಲ್, ಅದು ಬಿದ್ದಿರೋದು ಕಂಟ್ರಿಮೇಡ್ ಪಿಸ್ತೂಲ್. ಕೇಸ್ಗಳು ಎಷ್ಟು? ಯಾವ ಕೇಸು? ಅದನ್ನು ನೋಡ್ತೇವೆ. ಯಾಕಂತಂದ್ರೆ ಈಗ ನಮ್ಮದು ಆ್ಯಂಟಿ ಸಬೋಟೇಜ್ ಇದು ಏನು AC ಟೀಮ್ ಬರಬೇಕು, ಸೋಕೋ ಟೀಮು ಬಂದಿದೆ. ಬಂದು ಅದನ್ನು ಎಷ್ಟು ಬಿದ್ದಿದ್ದಾವೆ ಏನು ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.